ನಮಸ್ಕಾರ ಬಂಧುಗಳೇ, ಇಂದು ನಾವು ತಮಿಳುನಾಡಿನ ವಿಲ್ಲುಪುರಂ ಜಿಲ್ಲೆಯ ದಿಂಡಿವನಂ ಹತ್ತಿರವಿರುವ ಪುರಾತನ ಹಾಗೂ ಪವಿತ್ರವಾದ ಮೊಣ್ಣೂರು ಎಂಬ ಗ್ರಾಮಕ್ಕೆ ಪಯಣ ಬೆಳೆಸೋಣ. ಇಲ್ಲಿ ನೆಲೆಸಿರುವ ಶ್ರೀ ಆಂಡಾಳ್ ಸಮೇತ ರಂಗನಾಥ ಸ್ವಾಮಿಯ ಸನ್ನಿಧಿ ಭಕ್ತರ ಪಾಲಿನ ವರದಾನ. ಸಾಮಾನ್ಯವಾಗಿ ಆಂಡಾಳ್ ತಾಯಿಯನ್ನು ಶ್ರೀ ವಿಲ್ಲಿಪುತ್ತೂರಿನಲ್ಲಿ ಸ್ಮರಿಸುತ್ತೇವೆ. ಆದರೆ ಉತ್ತರ ತಮಿಳುನಾಡಿನ ಈ ಮೊಣ್ಣೂರು ಕ್ಷೇತ್ರಕ್ಕೆ ತನ್ನದೇ ಆದ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದೆ. ಈ ಕ್ಷೇತ್ರವನ್ನು ದಕ್ಷಿಣದ ಶ್ರೀ ವಿಲ್ಲಿಪುತ್ತೂರು ಎಂದೇ ಕರೆಯಲಾಗುತ್ತದೆ. ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡುವುದಾದರೆ, ಈ ದೇವಾಲಯವು ಸುಮಾರು 800ರಿಂದ 1000 ವರ್ಷಗಳಷ್ಟು ಹಳೆಯದಾದ ಚೋಳ ಮತ್ತು ವಿಜಯನಗರ ಕಾಲದ ವಾಸ್ತುಶಿಲ್ಪವನ್ನು ಹೊಂದಿದೆ. ಪ್ರತಿಮೆಗಳ ವೈಶಿಷ್ಟ್ಯಕ್ಕೆ ಬರೋದಾದರೆ, ಇಲ್ಲಿನ ಗರ್ಭಗುಡಿಯಲ್ಲಿ ರಂಗನಾಥ ಸ್ವಾಮಿಯು ಶೇಷಶಯನ ಭಂಗಿಯಲ್ಲದೆ ನಿಂತಿರುವ ಭಂಗಿಯಲ್ಲಿ ಆಂಡಾಳ್ ತಾಯಿಯ ಜೊತೆ ದರ್ಶನವನ್ನು ನೀಡುತ್ತಾರೆ. ಈ ವಿಗ್ರಹಗಳನ್ನು ಬಹಳ ಅಪರೂಪವಾದ ಶಿಲ್ಪಕಲೆಯಿಂದ ಕೆತ್ತಲಾಗಿದೆ. ಐತಿಹ್ಯದ ಬಗ್ಗೆ ಮಾತನಾಡೋದಾದರೆ, ಸ್ಥಳೀಯ ನಂಬಿಕೆಯಂತೆ
ಆಂಡಾಳ್ ತಾಯಿಯು ಶ್ರೀ ರಂಗನಾಥನನ್ನು ವಿವಾಹವಾಗಲು ಹಂಬಲಿಸಿದಾಗ ಭಗವಂತನು ಅವಳಿಗೆ ದರ್ಶನ ನೀಡಿದ ಪವಿತ್ರ ಸ್ಥಳಗಳಲ್ಲಿ ಇದು ಸಹ ಒಂದು. ಆಂಡಾಳ್ ಕಲ್ಯಾಣೋತ್ಸವ ಮತ್ತು ಆಚರಣೆಗಳ ಬಗ್ಗೆ ನೋಡೋದಾದರೆ, 300 ದೇವಸ್ಥಾನದಲ್ಲಿ ನಡೆಯುವ ಆಂಡಾಳ್ ಕಲ್ಯಾಣಂ ಕಣ್ಮನ ಸೆಳೆಯುವ ಅದ್ಭುತ ಸಂಭ್ರಮ ಅಂತಲೇ ಹೇಳ್ಬೋದು. ವಿಶೇಷವಾಗಿ ತಮಿಳು ತಿಂಗಳಾದ ಆಡಿ ಅಂದರೆ ಆಷಾಢ ಮತ್ತು ಮಾರ್ಗಳಿ ಅಂದರೆ ಧನುರ್ಮಾಸ ತಿಂಗಳಲ್ಲಿ ಇಲ್ಲಿ ಜನಸಾಗರವೇ ಹರಿದು ಬರುತ್ತದೆ. ಇಲ್ಲಿನ ಪೂಜಾ ವಿಧಾನಗಳನ್ನು ನೋಡೋದಾದರೆ ಗಜಪೂಜೆ ಮೆರವಣಿಗೆ ತುಂಬ ಪ್ರಮುಖವಾದುದು. ಅದನ್ನು ನೋಡೋದಾದರೆ ಉತ್ಸವ ಮೂರ್ತಿಗಳಿಗೆ ವಿಶೇಷ ಅಭಿಷೇಕದ ನಂತರ ಆಂಡಾಳ್ ತಾಯಿಯನ್ನು ವಧುವಿನಂತೆ ಸಿಂಗರಿಸಿ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಮಾಲೆ ಬದಲಾಯಿಸುವುದು ಇದು ಸಹ ಒಂದು ವಿಧಿವಿಧಾನ. ಶ್ರೀ ವಿಲ್ಲಿಪುತ್ತೂರಿನ ಸಂಪ್ರದಾಯದಂತೆಯೇ ಇಲ್ಲಿಯೂ ಸ್ವಾಮಿ ಮತ್ತು ಅಮ್ಮನವರ ನಡುವೆ ಹೂವಿನ ಹಾರಗಳನ್ನು ಬದಲಾಯಿಸುವ ದೃಶ್ಯ ಭಕ್ತಿ ಪರವಶತೆಯ ಶಿಖರ. ದಾರಾ ಮುಹೂರ್ತದ ವಿಧಿವಿಧಾನಗಳ ಬಗ್ಗೆ ನೋಡೋದಾದರೆ, ವೈದಿಕ ಮಂತ್ರಘೋಷಗಳ ನಡುವೆ ರಂಗನಾಥ ಸ್ವಾಮಿಯು ಆಂಡಾಳ್ ತಾಯಿಯ ಕೊರಳಿಗೆ ಮಂಗಳಸೂತ್ರ ಧಾರಣೆ ಮಾಡುವ ಮೂಲಕ ಸುಮುಹೂರ್ತವು ಭಕ್ತರ ಜೀವನದ ಕಷ್ಟಗಳನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆ ಏನಿದೆ ಇಲ್ಲಿನ ಬಗ್ಗೆ ನೋಡೋದಾದರೆ, ಈ ದೇವಸ್ಥಾನದ ಮತ್ತೊಂದು ವಿಶೇಷತೆಗಳಲ್ಲಿ ಆಧ್ಯಾತ್ಮಿಕ ನಂಬಿಕೆ ಅತಿ ಎತ್ತರದಲ್ಲಿ ನಿಲ್ಲುತ್ತದೆ. ಅಲ್ಲಿನ ಪ್ರಾರ್ಥನಾ ಸ್ಥಳವು ಸಹ ಅತಿ ಶ್ರೀಮಂತಿಕೆ ಹಾಗೆ ಶಾಂತಿಯುತವಾದ ಒಂದು ಸ್ಥಳವಾಗಿದೆ. ಯಾರಿಗೆ ವಿವಾಹ ವಿಳಂಬವಾಗುತ್ತಿದೆಯೋ ಅವರು ಇಲ್ಲಿನ ಆಂಡಾಳ್ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ತಾಯಿಗೆ ಹೂವಿನ ಹಾರವನ್ನು ಅರ್ಪಿಸಿದರೆ ಶೀಘ್ರದಲ್ಲೇ ಕಲ್ಯಾಣ ಪ್ರಾಪ್ತಿಯಾಗುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಇಲ್ಲಿನ ಶಾಂತಿಯುತ ಪರಿಸರ ಮತ್ತು ಪುರಾತನ ಕಲ್ಲಿನ ಕೆತ್ತನೆಗಳು ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತವೆ. ಭಕ್ತರು ಇಲ್ಲಿ ತಿರುಪ್ಪಾವೈ ಪಠಣ ಮಾಡುತ್ತಾ ಪ್ರದಕ್ಷಿಣೆ ಹಾಕುವುದನ್ನು ಸಹ ಕಾಣಬಹುದಾಗಿದೆ. ದಿಂಡಿವನಂನಿಂದ ಕೇವಲ 15ರಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಈ ಮೊಣ್ಣೂರು ಆಂಡಾಳ್ ಸನ್ನಿಧಿ ಭಕ್ತಿ ಮತ್ತು ಪರಂಪರೆಯ ಸಂಗಮ. ನೀವು ಎಂದಾದರೂ ತಮಿಳುನಾಡಿನ ಈ ಭಾಗಕ್ಕೆ ಭೇಟಿ ನೀಡಿದರೆ
ಈ ಪುಣ್ಯಕ್ಷೇತ್ರಕ್ಕೆ ದರ್ಶನ ಪಡೆಯುವುದನ್ನು ಮರೆಯಬೇಡಿ. ಆಂಡಾಳ್ ತಾಯಿಯ ಕೃಪೆ ಎಲ್ಲರ ಮೇಲಿರಲಿ. ಧನ್ಯವಾದಗಳು.